ನಟ ಧ್ರುವ ಸರ್ಜಾ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿದೆ. ವಂಚನೆ ಪ್ರಕರಣದಲ್ಲಿ ದಾಖಲಾಗಿರುವ ಎಫ್ಐಆರ್ ಮುಂಬೈನಲ್ಲಿ ದಾಖಲಾಗಿದೆ. ಅಂದರೆ ವ್ಯಕ್ತಿಯೊಬ್ಬರಿಂದ ಹಣ ಪಡೆದು ವಂಚಿಸಿದ್ದಾರೆ. ಮುಂಬೈನ ಅಂಬೋಲಿ ಪೊಲೀಸರು ಎಫ್ಐಆರ್ ಅನ್ನು ಮಾಡಿಕೊಂಡಿದ್ದಾರೆ. ನಿರ್ದೇಶಕ ರಾಘವೇಂದ್ರ ಹೆಗಡೆಯಿಂದ 3.15 ಕೋಟಿ ಪಡೆದಿದ್ದಾರೆ ಅಂತಕ್ಕಂಥದ್ದು ಆರೋಪ. 2018ರಿಂದ 21ರ ಮಧ್ಯೆ ಧ್ರುವಗೆ ಹಣವನ್ನು ಕೊಟ್ಟಿದ್ರಂತೆ. ಹಣ ಪಡೆದ ಮೇಲೂ ಚಿತ್ರೀಕರಣದಲ್ಲಿ ಭಾಗಿಯಾಗದ ಆರೋಪದಲ್ಲಿ ಈಗ ಧ್ರುವ ಸರ್ಜಾ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿದೆ ಮುಂಬೈನ ಅಂಬೋಲಿ ಪೊಲೀಸ್ ಸ್ಟೇಷನ್ನಲ್ಲಿ. ರಾಘವೇಂದ್ರ ಹೆಗಡೆ ಅಂತ ರಾಘವೇಂದ್ರ ಹೆಗಡೆ ಅನ್ನೋರಿಂದ 3.15 ಕೋಟಿ ಹಣವನ್ನು ಪಡೆದು ಚಿತ್ರೀಕರಣಕ್ಕೂ ಕೂಡ ಇವರು ಹಾಜರಾಗಿಲ್ಲ. ಈ ದೂರನ್ನು ಇವರು ಮುಂಬೈನ ಅಂಬೋಲಿ ಪೊಲೀಸ್ ಸ್ಟೇಷನ್ನಲ್ಲಿ ಕೊಟ್ಟಾಗ ಅವರೊಂದು ದೂರನ್ನು ದಾಖಲು ಮಾಡಿಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಇದರಲ್ಲಿ ಸತ್ಯಾಸತ್ಯತೆ ಏನು ಅಂತಕ್ಕಂಥದ್ರ ಬಗ್ಗೆ ಸಂಬಂಧಪಟ್ಟವರೇ ಮಾತಾಡಬೇಕು. 2018ರಿಂದ 2021ರ ಈ ಧ್ರುವ ಸರ್ಜಾಗೆ ದುಡ್ಡು ಕೊಟ್ಟಿದ್ದೆ ಅಂತ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ 2021ರಲ್ಲಿ ವಂಚನೆ ಆಗಿದ್ದು ಈಗ ದೂರು ದಾಖಲಾಗಿದ್ದು ಯಾಕೆ? ದೂರಿನಲ್ಲಿ ಏನೆಲ್ಲ ಹೇಳಿದ್ದಾರೆ? ಇದಕ್ಕೆ ಧ್ರುವ ಸರ್ಜಾ ರಿಯಾಕ್ಷನ್ ಏನಾದರೂ ಕೊಟ್ಟಿದ್ದಾರಾ? ಅರವಿಂದ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2016ರಿಂದ 18ರ ತನಕ ಇದೇ ರೀತಿಯಲ್ಲಿ ಚಲನಚಿತ್ರದಲ್ಲಿ ನಟನೆಯನ್ನ ಮಾಡ್ತೀನಿ ಅಂತೇಳಿ ಹಣವನ್ನ ಪಡ್ಕೊಂಡು ವಂಚನೆಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ರಾಘವೇಂದ್ರ ಹೆಗಡೆ ಅಂತೇಳಿ ಚಿತ್ರದ ನಿರ್ದೇಶಕ ಆತ ಈಗ ಕೊಟ್ಟಿರುವಂತ ದೂರು, ಆ ದೂರಿನ ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಇದಕ್ಕೆ ಈ ಎಫ್ಐಆರ್ ಏನಿತ್ತು, ಎಫ್ಐಆರ್ ಗೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನನ್ನು ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ. ಅದನ್ನ ಅಧಿಕೃತವಾಗಿ ಧ್ರುವ ಸರ್ಜಾ ಕಡೆಯಿಂದ ಒಂದಷ್ಟು ಮಾಹಿತಿಗಳು ಬರ್ಬೇಕಾಗಿರುವಂತದ್ದು. ಅಂದ್ರೆ 2018ರಲ್ಲೂ ಕೂಡ ಇದೇ ರೀತಿಯಲ್ಲಿ ಒಂದಷ್ಟು ಮುಂಗಡ ಹಣವನ್ನ ಪಡ್ಕೊಳ್ತಾರೆ. 2016 ಮತ್ತು 18 ಮತ್ತು 19ರಲ್ಲಿ ಇದೇ ರೀತಿಯಲ್ಲಿ ಹಣವನ್ನ ಪಡ್ಕೊಂಡು ಚಲನಚಿತ್ರದಲ್ಲಿ ನಟನೆಯನ್ನ ಮಾಡ್ತೀನಿ, ಜೊತೆಗೆ ಚಲನಚಿತ್ರದ ಕಥೆ ಏನಿತ್ತು, ಕಥೆಗೆ ಸಂಬಂಧಪಟ್ಟಂತೆ ಒಂದಷ್ಟು ರೀರೈಟ್ ಅನ್ನ ಮಾಡ್ಕೊಳ್ಳಿ ಮತ್ತು ಒಂದಷ್ಟು ಕರೆಕ್ಷನ್ ಅನ್ನ ಮಾಡ್ಕೊಳ್ಳಿ ಅಂತೇಳಿ ಪದೇ ಪದೇ ನನಗೆ ಕಾಲಹರಣವನ್ನ ಮಾಡ್ತಾ ಇದ್ರು. ಜೊತೆಗೆ ಯಾವಾಗ ನಾನು ಸಂಪೂರ್ಣವಾಗಿ ಚಲನಚಿತ್ರವನ್ನ ನಿರ್ಮಾಣ ಮಾಡ್ತೀನಿ ಅಂತೇಳಿ ಬಂದೆ, ಆ ಸಂದರ್ಭದಲ್ಲಿ ಇವರು ಈಗ ಮಾಡ್ತೀನಿ ಮತ್ತೆ ಬೇರೊಂದು ಪ್ರಾಜೆಕ್ಟ್ ಅನ್ನ ಒಪ್ಕೊಂಡಿದ್ದೀನಿ, ಆ ಪ್ರಾಜೆಕ್ಟ್ ಮುಗಿದ ನಂತರ ಈ ಪ್ರಾಜೆಕ್ಟ್ ಅನ್ನ ಮಾಡ್ತೀನಿ, ಈ ರೀತಿಯ ಸಬೂಬುಗಳನ್ನ ಹೇಳ್ಕೊಂಡು ಕಾಲಹರಣವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕೊಟ್ಟಂತ ರೈಟ್ ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಈ ವಿಚಾರಕ್ಕೆ ಈಗಾಗಲೇ ಅವರು ಆಂಟಿಸಿಪೇಟರಿ ಬೇಲ್ ತಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ.